ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನೆ ಡ್ರೈವರ್ ಆಕ್ಸಿಡೆಂಟ್ ಮಾಡಿ ಜೈಲಿಗೆ ಹೋದ್ರೆ ಮದ್ವೆ ಯಾಕೆ ನಿಲ್ಲಿಸ್ಬೇಕು ಅಂತ ಕೇಳಿದ್ರಿ? ಇದರಿಂದ ನಮ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ನಮ್ಮ ಸಂಬಂಧಿಕರು, ಸ್ನೇಹಿತರು, ಬಂಧು ಬಳಗದವರೆಲ್ಲ ಬಂದಿದ್ರು. ಅವ್ರಿಗೆಲ್ಲ ನಾವು ಏನಂತ ಉತ್ತರ ಕೊಡೋದು? ನೋಡಿ, ನಮ್ಗೆ ಅರ್ಥ ಆಗುತ್ತೆ. ಆದರೆ ಇಂಥ ಪರಿಸ್ಥಿತಿಲಿ ಶುಭ ಕಾರ್ಯ ಆದರೂ ಮಾಡೋದು ಹೇಗೆ? ಅದು ಮನೇಲಿ ಒಂದು ಸಾವಾಗಿರುವಾಗ. ಸಾವಾಗಿರೋದು ಯಾರದ್ದು? ಆ ಡ್ರೈವರ್ ಮನೆಯಲ್ಲಿ ಯಾರೋ ತೀರ್ಕೊಂಡ್ರು ಅಂತ ನಮ್ಮ ಮಕ್ಳು ಮದ್ವೆ ನಿಲ್ಸಿದ್ರೆ ಸರಿನಾ ಅದು? ಒಬ್ಬ ಡ್ರೈವರ್ ಹೋದ್ರೆ ಇನ್ನೊಬ್ಬ ಡ್ರೈವರ್ ಸಿಗ್ತಾನೆ. ಡ್ರೈವರ್ನ ಡ್ರೈವಿಂಗ್ ಮಾಡೋ ಸೀಟಲ್ಲಿ ಮಾತ್ರ ಕೂರಿಸ್ಬೇಕು, ತಲೆ ಮೇಲೆ ಕೂರಿಸ್ಕೋಬಾರ್ದು. ನಮಗಾಗಿರೋ ಅವಮಾನಕ್ಕೆ, ನಮಗಾಗಿರೋ ಲಾಸ್ಗೆ ಆಫ್ಟರ್ ಆಲ್ ಒಬ್ಬ ಡ್ರೈವರ್ ಕಾರಣ ಅನ್ನೋದನ್ನ ಹೇಗೆ ಹೇಳೋದಕ್ಕಾಗುತ್ತೆ ನಾವು? ನೋಡಿ, ದಯವಿಟ್ಟು ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ. ಏನಮ್ಮ ಮಾತಾಡ್ತಾ ಇದೆಯಾ ನೀನು? ಈ ಮದುವೆ ಕ್ಯಾನ್ಸಲ್ ಆಗಿರೋದು ಜುಜಿಬಿ ಒಬ್ಬ ಡ್ರೈವರ್ ಇಂದ. ದಯವಿಟ್ಟು ನಿಲ್ಲಿಸಿ. ಇನ್ನು ಒಂದೇ ಒಂದು ಮಾತು ಅವನ ಬಗ್ಗೆ ಕೇವಲವಾಗಿ ಆಡಬೇಡಿ. ಯಾಕೆಂದ್ರೆ ಅವನು ಡ್ರೈವರ್ ಅಲ್ಲ, ನನ್ನ ಮಗ. ಏನ್ ಹೇಳ್ತಾ ಇದ್ದೀರಾ ನೀವು? ಆ ಡ್ರೈವರು ನಿಮ್ಮ ಮಗನ? ಮಗ ಅಂತ ತಿಳ್ಕೊಳ್ಳೋದಕ್ಕೂ ಮಗನೇ ಅಂತ ಹೇಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆ ವ್ಯತ್ಯಾಸಗಳ ಬಗ್ಗೆ ಗೊತ್ತಿದ್ದೇ ಹೇಳ್ತಾ ಇದ್ದೀನಿ. ಸಮರ್ಥ್ ನನ್ನ ಮಗ. ಏನ್ ಶಾರ್ವರಿ ಅವರೇ, ಇವ್ರೇನ್ ಹೇಳ್ತಿರೋದು? ಜೈಲಿಗೆ ಹೋಗಿರೋ ಆ ಡ್ರೈವರ್ ಇವ್ರ ಮಗನ? ರೀ ಮಹೇಶ್ ಅವರೇ, ನೀವಾದ್ರೂ ಮಾತಾಡ್ರಿ. ತುಳಸಿ ಅವ್ರನ್ನ ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟು ನಮಗೆ ಅವಮಾನ ಮಾಡಿದ್ರಿ. ಈಗ ಜೈಲ್ಗೆ ಹೋಗಿರೋ ಡ್ರೈವರ್ನ ಮಗ ಅಂತ ಬೇರೆ ಹೇಳ್ತಿದ್ದೀರಾ? ಅವನಿಗೋಸ್ಕರ ಮದುವೆ ನಿಲ್ಲಿಸಿ ನಮಗೆ ಅವಮಾನ ಮಾಡಬೇಕು ಅಂತಾನೆ ಈ ಸಂಬಂಧ ಒಪ್ಕೊಂಡ್ರ? ಇಲ್ಲ, ನೀವು ತಪ್ಪು ತಿಳ್ಕೊಬೇಡಿ. ಬಾವ ಹೇಳ್ತಾ ಇರೋದು ನಿಜ. ಸಮರ್ಥು ಡ್ರೈವರ್ ಅಲ್ಲ, ಅವನು ತುಳಸಿ ಅವ್ರ ಮಗ. ನಮ್ಮನೇಲಿ ಡ್ರೈವರ್ ಕೆಲಸ ಮಾಡ್ತಿದ್ದ ಅಷ್ಟೇ. ತುಳಸಿ ಅವ್ರ ಮಗನ? ಮತ್ತ್ಯಾಕೆ ನಿಮ್ಮ ಮನೇಲಿ ಡ್ರೈವರ್ ಆಗಿ ಕೆಲಸ ಕಟ್ಕೊಂಡಿದ್ದೀರಾ? ಹೌದು, ಅವನು ನನ್ನ ಮಗ ಅನ್ನೋದು ನಿಜ. ಆದ್ರೆ ಅವನು ತುಂಬ ಸ್ವಾಭಿಮಾನಿ. ಈ ಅಮ್ಮನ ಬಿಟ್ಟಿರೋಕ್ಕಾಗದೆ ಇದೇ ಮನೇಲಿ ಡ್ರೈವರ್ ಕೆಲಸಕ್ಕೆ ಸೇರ್ಕೊಂಡ. ಈ ವಿಷಯನ ನಿಮ್ಮ ಹತ್ರ ಹೇಳಬೇಕು ಅಂತ ಅನ್ಕೊಂಡಾಗ್ಲೆಲ್ಲ ನೀವು ನಿಮ್ಮ ಪ್ರತಿಷ್ಠೆ ಬಗ್ಗೆ ಮಾತಾಡಿ ಈ ಸತ್ಯನ ನಿಮ್ಮ ಹತ್ರ ಹೇಳ್ಕೊಳ್ದಿರೋ ಹಾಗೆ ಬಾಯಿನ ಕಟ್ಟಾಕ್ಬಿಟ್ರಿ. ಏನು, ನಾವು ನಿಮ್ಮ ಬಾಯಿನ ಕಟ್ಟಾಕದ್ವಾ? ಸುಳ್ಳು ಹೇಳೋದು ಹೇಳ್ಬಿಟ್ಟು ಸಮರ್ಥನೆ ಬೇರೆ ಮಾಡ್ಕೋತಾ ಇದ್ದೀರಾ? ಛೆ, ದಯವಿಟ್ಟು ಹಾಗೆ ಅನ್ಕೋಬೇಡಿ. ನಾವು ಮಾಡಿದ್ದು ಸರಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಪರಿಸ್ಥಿತಿ ನಿಮ್ಮಿಂದ ವಿಷಯನ ಮುಚ್ಚಿಡೋ ಹಾಗೆ ಮಾಡ್ಬಿಡ್ತು. ಪರಿಸ್ಥಿತಿಗಳು 1000 ಇರತ್ತೆ. ಒಬ್ಬ ಕೊಲೆಗಾರಂಗೂ ಒಂದ್ ಕಾರಣ ಅಂತಿರತ್ತೆ. ಒಂದ್ ಅರ್ಥದಲ್ಲಿ ಈಗ ನಿಮ್ ಮಗ ಮಾಡಿರೋದು ಕೊಲೆನೇ ತಾನೆ? ಸಾಕು. ಇನ್ನೊಂದು ಮಾತು ನನ್ನ ಫ್ಯಾಮಿಲಿ ಬಗ್ಗೆ ಆಗ್ಲಿ, ನನ್ನ ದೊಡ್ಡಪ್ಪನ ಬಗ್ಗೆ ಆಗ್ಲಿ, ಅಥವಾ ಅವ್ರ ಮಗನ ಬಗ್ಗೆ ಆಗ್ಲಿ ಆಡಿದ್ರೆ ನಾನು ಸುಮ್ಮನೆ ಇರಲ್ಲ. ದೊಡ್ಡೋರು ಅಂತಾನು ನೋಡದೆ ನಾನೇ ಮಾತಾಡ್ಬೇಕಾಗತ್ತೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.